ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ. ಆ ನಷ್ಟ ಭಾವದಲ್ಲಿ ರಾಶ್ಯಾಧಿಪತಿ ಸ್ಥಿತನಾದಾಗ ಅನಿರೀಕ್ಷಿತಂ ಅಂತ ಹೇಳ್ತೀವಿ. ಅನಿರೀಕ್ಷಿತವಾಗಿ ಲಾಭವನ್ನು ಸಹ ಗಳಿಸುವಂಥ ಸಾಧ್ಯತೆ ಇರ್ತದೆ. ಈ ಅರ್ಧಾಷ್ಟಮ ಶನಿಯ ಪರಿಣಾಮ ಏನಿರುತ್ತೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗುವಂಥದ್ದು, ಉದರಕ್ಕೆ ಸಂಬಂಧಪಟ್ಟಿರೋ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಸಣ್ಣ ಪುಟ್ಟ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಹೆಚ್ಚಾಗಿ ನೀರನ್ನು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ತಾಯಿಯ ಆರೋಗ್ಯದಲ್ಲಿ ಅಥವಾ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥ ಸಾಧ್ಯತೆ ಇರ್ತದೆ. ಇದನ್ನು ಗಮನ ಹರಿಸಿ. ಸಣ್ಣ ಪುಟ್ಟ ವಿಚಾರಕ್ಕಾದರೂ ನೀವು ವಿದೇಶ ಯೋಗವನ್ನು ಸಂಪೂರ್ಣ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ರಾಶ್ಯಾಧಿಪತಿಯಾದಂತಹ ಗುರುವೇ ಆಗ್ತಾನೆ. ಗುರುವಿನ ಬಲ ನಶಿಸುತ್ತೆ, ಆದರೆ ಉಚ್ಚ ಕ್ಷೇತ್ರದಲ್ಲಿ ಗುರು ಸಂಚಾರ ಮಾಡ್ತಾರೆ. ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಧನುಸ್ಸು ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ಎಲ್ಲ ರೀತಿಯಲ್ಲೂ ಆಯುಷ್ಯು, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿಯನ್ನು ದಯಪಾಲಿಸಲಿ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಿಮ್ಮ ಇಚ್ಛೆ ಎಲ್ಲ ಸಂಪೂರ್ಣವಾಗಿ ಶುಭವಾಗಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊತೀನಿ. ಇನ್ನು ರಾಶಿ ಗೋಚಾರ ಫಲವನ್ನು ನೋಡೋಣ. ಸಪ್ತಮ ಭಾವದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರು ಭಗವಾನನು ಸ್ಥಿತನಾಗಿದ್ದಾನೆ. ಅರ್ಧಾಷ್ಟಮ ಶನಿಯು ಪ್ರಭಾವವು ಸ್ವಲ್ಪ ಮಟ್ಟಿಗೆ ಪೀಡಿತವಾಗಿದೆ. ಏನು ಅರ್ಧಾಷ್ಟಮ ಶನಿ ಅಂದರೆ ನೋಡಿ, ಅಷ್ಟಮ ಶನಿಯ ಅರ್ಧವನ್ನು ಮಾಡಿದಾಗ ಅರ್ಧಾಷ್ಟಮ ಶನಿ ಆಗುತ್ತೆ. ಈ ಅರ್ಧಾಷ್ಟಮ ಶನಿಯ ಪರಿಣಾಮ ಏನಿರುತ್ತೆ ಅಂದರೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗುವಂಥದ್ದು, ಉದರಕ್ಕೆ ಸಂಬಂಧಪಟ್ಟಿರೋ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಸಣ್ಣ ಪುಟ್ಟ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಹೆಚ್ಚಾಗಿ ನೀರನ್ನು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಲವಲವಿಕೆಯಿಂದ ಜೀವನವನ್ನು ಸಾಗಿಸುವಂಥದ್ದು, ಮಕ್ಕಳ ಓದಿನ ವಿಚಾರ ಆಗಿರ್ಬೋದು, ಅಥವಾ ಸಂತಾನ ವಿಚಾರದಲ್ಲಾಗಿರ್ಬೋದು, ಅಥವಾ ಸ್ವಂತ ವೃತ್ತಿಯ ವಿಚಾರದಲ್ಲಾಗಿರ್ಬೋದು, ಸೇವಾ ವೃತ್ತಿಯ ವಿಚಾರದಲ್ಲಾಗಿರ್ಬೋದು, ಏನೋ ಒಂದು ರೀತಿಯಾದಂಥ ಶುಭಫಲಗಳನ್ನು ಖಂಡಿತ ನೀವು ನಿರೀಕ್ಷಿಸ್ಬೋದು. ಅಷ್ಟಮ ಭಾವದಲ್ಲಿ ಗುರುವಿನ ಸಂಚಾರ ಮಾಡ್ತಾರೆ ಜೂನ್ 2ನೇ ತಾರೀಕಿನಂದು. ಆಗ ಯಾವ ರೀತಿ ಇರುತ್ತದೆ ಅಂದರೆ, ಖಂಡಿತವಾಗಲೂ ರಾಶ್ಯಾಧಿಪತಿಯಾದಂತಹ ಗುರುವೇ ಆಗ್ತಾನೆ. ಗುರುವಿನ ಬಲ ನಶಿಸುತ್ತೆ, ಆದರೆ ಉಚ್ಚ ಕ್ಷೇತ್ರದಲ್ಲಿ ಗುರು ಸಂಚಾರ ಮಾಡ್ತಾರೆ. ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಏನೋ ಗೊತ್ತಿಲ್ಲ, ಕೆಲವು ಸಂದರ್ಭ ಸಮಸ್ಯೆಗಳಿಂದ ದೂರವಾಗುವಂಥದ್ದು, ಏನೋ ಅಂದ್ಕೊಳ್ದಿರೋಂಥ ಶುಭ ಕಾರ್ಯಗಳು ಜರುಗುವಂಥ ಸಾಧ್ಯತೆಗಳು, ಏನಪ್ಪ ಇದು ಅನಿರೀಕ್ಷಿತವಾಗಿ ಆಗೋಯ್ತಲ್ಲ ಅನ್ನೋ ಒಂದು ಭಾವನೆಗಳು ಸಹ ಮೂಡುವಂಥದ್ದು. ಅದೇ ರೀತಿ ಪ್ರಾಕ್ಟಿಕಲಿ ನಿಮ್ಮ ಜೀವನಕ್ಕೆ ಆಗುವಂಥ ಸಾಧ್ಯತೆಗಳು ಸಹ ಇರ್ತವೆ. ಯಾಕೆ ಅಂದರೆ ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ. ಆ ನಷ್ಟ ಭಾವದಲ್ಲಿ ರಾಶ್ಯಾಧಿಪತಿ ಸ್ಥಿತನಾದಾಗ ಅನಿರೀಕ್ಷಿತಂ ಅಂತ ಹೇಳ್ತೀವಿ. ಅನಿರೀಕ್ಷಿತವಾಗಿ ಲಾಭವನ್ನು ಸಹ ಗಳಿಸುವಂಥ ಸಾಧ್ಯತೆ ಇರ್ತದೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಅಥವಾ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥ ಸಾಧ್ಯತೆ ಇರ್ತದೆ. ಇದನ್ನು ಗಮನ ಹರಿಸಿ. ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಂದೆಯ ಆರೋಗ್ಯದಲ್ಲಿ, ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಾಯಿಯ ಆರೋಗ್ಯದಲ್ಲಿ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ತಂದೆ ತಾಯಿಗಳ ಆರೋಗ್ಯವನ್ನು ಸಂಪೂರ್ಣ ನೀವೇ ಜವಾಬ್ದಾರಿ ವಹಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ವೈಮನಸ್ಸಾಗುವಂಥದ್ದು, ಸುಮ್ಮನೆನಾದರೂ ಕಿರಿಕಿರಿ ಇರ್ತದೆ, ಒಳಗಡೆನೇ ಏನೋ ಒಂದು ರೀತಿಯಂಥ ಸಮಸ್ಯೆ ಇರ್ತದೆ. ಅದೊಂದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಸುಮ್ಮನೆ ಮನಸ್ತಾಪಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಹೊರತುಪಡಿಸಿದ್ರೆ ಎಲ್ಲ ವಿಚಾರದಲ್ಲೂ ಶುಭಫಲಗಳಾಗುತ್ತೆ. ಅದೇ ರೀತಿ ಈ ಫಾರಿನ್ ಯೋಗ ಅಂತ ಯಾರೆಲ್ಲ ಯೋಚನೆ ಮಾಡ್ತಿರಲ್ಲ, ಈಗ ಆ ಸಂದರ್ಭ ಬಂದಿದೆ. ಖಂಡಿತವಾಗ್ಲೂ ವಿದೇಶ ಯೋಗ ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿದೆ. ಏನೋ ಸಣ್ಣ ಪುಟ್ಟ ವಿಚಾರಕ್ಕಾದರೂ ನೀವು ವಿದೇಶ ಯೋಗವನ್ನು ಸಂಪೂರ್ಣ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅಂದರೆ ಏನು ಪರಿಹಾರ ಮಾಡಿದ್ರೆ ಕಾಲಭೈರವನ ಸ್ಮರಣೆ ಮಾಡಿ, ಜೊತೆಗೆ ಗುರುವಿನ ಸ್ಮರಣೆ ಮಾಡ್ತಾ ಬನ್ನಿ. ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣ್ಬೋದು. ಧನುಸು ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬವು ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಳ್ಳಿ ಅಂತ ಪರಮಾತ್ಮನಲ್ಲಿ ನಾನು ಬೇಡ್ಕೊತೀನಿ. ಅದೇ ರೀತಿ ನೀವು ಸಹ ಸಮಾನ ಮನಸ್ಕರಾಗಿ ಜೀವನ ಮಾಡಿ. ಎಲ್ಲರಿಗೂ ನಮಸ್ಕಾರ.